ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತಿನ ವ್ಲಾಗು ಸ್ವಲ್ಪ ಶಾಪಿಂಗ್ ವ್ಲಾಗ್ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಜೊತೆ ಮತ್ತು ಮಗು ಜೊತೆ ಹೊರಗೆ ಹೋಗಿದ್ದು, ಅಂದರೆ ಇಲ್ಲೇ ಮಲ್ಲೇಶ್ವರಮಲ್ಲಿ ಹೊಸ ಡಿಮಾರ್ಟ್ ಆಗಿದೆಯಲ್ಲ, ಸೊ ಅಲ್ಲಿ ವಿಸಿಟ್ ಮಾಡಿದ್ದು. ಏನಾದರೂ ನಮ್ಗೆ ಇಷ್ಟ ಆಗಿರೋ ಥರ ಐಟಮ್ ಸಿಗುತ್ತಾ ಏನು ಅಂತ. ಆ್ಯಸ್ ಯೂಶ್ವಲಿ ಎಲ್ಲರೂ ಹೇಳೋ ಥರ ಡಿಮಾರ್ಟಲ್ಲಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಏನೇ ಒಂದು ತೊಗೊಂಡ್ರು. ಅಂದರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಒಂದು 20 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಆದರೂ ಕಡಿಮೆ ಆಗುತ್ತೆ ಅಂತ. ಸೊ ಅದಕ್ಕೆ ಹೋಗಿದ್ದು. ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಏನದು ಏನದು ತೋರಿಸು, ಅವ್ರಿಗೆ ಹೇಳಿ ಏನದಂತ ತೋರಿಸು. ಬಲೂನ್ ಹೇಳು, ಬಲೂನ್. ಎಲ್ಲಿ ಬಂದಿದ್ದೀವಪ್ಪ ನಾವು, ಎಲ್ಲಿ ಬಂದಿದ್ದೀವಿ ನಾವು, ಎಲ್ಲಿ ಬಂದಿದ್ದೀವಿ ನಾವು, ಎಲ್ಲಿ ಬಂದಿದ್ದೀವಿ ನಾವು. ಹಾಯ್ ಮಾಡೋರಿಗೆ. ಹಾಯ್, ನಿನ್ನ ಹೆಸರೇನು ಹೇಳು. ವೇದಾರ್ಥ್. ವೇದಾರ್ಥ್ ಏನಮ್ಮ. ಏನು ತಗೊಳ್ಳೋಣ ನಾವೀಗ, ಏನು ತಗೊಳ್ಳೋಣ. ಓ ಇದು ಬೇಕಾ, ತಗೊಂಡಿದ್ದೀನಿ. ಶಾಂಪು ತಗೊಳ್ಳೋಣ ಒಂದು ಚೆನ್ನಾಗಿರೋದು, ನೋಡ್ತೀನಿ. ಡ್ಯಾಡಿ ಹತ್ರ ಹೋಗು. ಹಾಂ, ಇಳಿತೀಯ ಕೆಳಗಡೆ, ಇಳಿತೀಯ. ನಾನು ಶಾಪಿಂಗ್ ಮಾಡಬೇಕು. ಬಾಯ್. ಇಳಿ, ಡ್ಯಾಡಿ ಹತ್ರ ಹೋಗು. ನಾನು ಇದನ್ನು ಸ್ವಲ್ಪ ಶಾಪ್ ಮಾಡ್ಕೊ ಬರ್ತೀನಿ, ಸರಿನಾ. ಇನ್ನು ಪರ್ಸ್ನಲ್ ಕೇರ್ ಪ್ರಾಡಕ್ಟ್ ಏನಾದರೂ ಕಡಿಮೆಗೆ ಸಿಗುತ್ತಾ, ಯಾವ್ದಾದ್ರು ಆಫರ್ಡಬಲ್ ಪ್ರೈಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ. ತುಂಬ ಏನು ಅಷ್ಟೊಂದು ಸ್ಟಾಕ್ ಇರಲಿಲ್ಲ ನಾನು ಹೋದಾಗ. ಕೆಲವೊಂದು ಸ್ಟಾಕು ಔಟ್ ಆಫ್ ಸ್ಟಾಕ್ ಆಗಿತ್ತು. ನಿನ್ನ ಹೆಸರೇನು. ಏ ಗೊಂಬೆ, ಏ ಮಿಠಾಯಿ, ಮಿಠಾಯಿ ತುಟಿ ನೋಡು, ಲಿಪ್ಸ್ಟಿಕ್ ಆಗ್ಬಿಟ್ಟೈತೆ. ಅಪ್ಪ ಬೀಳಿಸ್ಬಿಟ್ಟ, ಕರಿತೀನಿ ಅವ್ರನ್ನ. ತುಂಬ ಜನ ಇರ್ತಾರೆ, ಬಟ್ ಯಾವುದೇ ರೀತಿ ಪ್ರಮೋಷನ್ ಇಲ್ಲದೆ ಜನ ಡಿಮಾರ್ಟಿಗೆ ಬರ್ತಾನೆ ಇರ್ತಾರೆ. ಕಡಿಮೆ ಪ್ರೈಸಲ್ಲಿ ಇದೆ ಅಂತ. ಅದು ಎಷ್ಟು ಸ್ಪ್ರೆಡ್ ಆಗಿದೆ ಅಂದರೆ ಆಫ್ಕೋರ್ಸ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಬೆಟರ್ ಕಂಪೇರ್ ಮಾಡಿದ್ರೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಗಲೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಬೇಗ ಮನೆಗೆ ಬಂದು ಸೇರಿಕೊಂಡು, ಜಾಸ್ತಿ ಹೊರಗಡೆ ತಿನ್ಲಿಕ್ಕಲ್ಲಿ ಏನೂ ಶಾಪ್ಸು ಇರಲಿಲ್ಲ. ಯಾವುದಾದ್ರೂ ಔಟ್ಸೈಡ್ ಏನಾದ್ರು ಇವಾಗ ನಮಗೆ ಕ್ರಾವಿಂಗ್ಸ್ ಆಗ್ತಿರ್ಬೇಕಾದ್ರೆ ತಿನ್ನೋದಕ್ಕೆ ಏನೂ ಇರಲಿಲ್ಲ. ಸೊ ಮನೆಗೆ ಬಂದಿದ್ದ ಕೂಡಲೇ ನನ್ನ ಮಗನಿಗೆ 2 ಮೊಟ್ಟೆ ಬಾಯ್ಲ್ ಮಾಡಿ ಕೊಟ್ಟೆ. ಅಂದರೆ ಒಂದು ಮೊಟ್ಟೆ ತಿಂತಾನಷ್ಟೇ, ಇನ್ನೊಂದು ಮೊಟ್ಟೆ ರಾತ್ರಿಗಿರಲಿ ಅಂತ ಎತ್ತಿಟ್ಟೆ. ಇನ್ನು ಸ್ವಲ್ಪ ಕಡಲೆಪುರಿ ಇತ್ತು, ಅದನ್ನು ಚುರುಮುರಿ ಥರ ಲೈಟಾಗಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಮನೇಲೇ ಮಾಡೋ ಅಂಥ ಒಂದು ಫೇಸ್ ಪ್ಯಾಕ್ನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಫೇಸ್ ಪ್ಯಾಕ್ ಥರ ಆದರೂ ಯೂಸ್ ಮಾಡ್ಬೋದು, ಅಥವಾ ಫೇಸ್ ಸ್ಕ್ರಬ್ ಥರ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಯೂಸ್ ಮಾಡೋದಕ್ಕೆ ಅಗ್ಯಾರೋ ಅವ್ರದ್ದು ಬ್ಲೆಂಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು 400 ವ್ಯಾಟ್ಸ್ ಇಂದ ಬರುತ್ತೆ. ಹಾಗೆ 3 ಜಾರ್ ಬಂದಿರುತ್ತೆ. ಎಲ್ಲನೂ ನಾವು ನೀಟಾಗಿ ರುಬ್ಕೋಬೋದು, ಬ್ಲೆಂಡ್ ಮಾಡ್ಬೋದು. ಅಂದರೆ ಕಂಪೇರ್ ಟು ನಮ್ಮ ಮಿಕ್ಸಿಗೆ ಇದು ಚೆನ್ನಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಪೇಸ್ಟು ಪೌಡರು ಥರ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಒಂದು ಪೌಡರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಯೂಸು ಅಂತ ಅಂದರೆ, ನಾವು ಕೈ ಬಿಟ್ಟು ಕೂಡ ಅದನ್ನು ನಾವು ಜಾರ್ನ ಆನ್ ಮಾಡ್ಬೋದು. ಯಾವುದೇ ರೀತಿ ಚಿಡಿಯುತ್ತೆ ಅಥವಾ ಏನಾದರೂ ನಮ್ಮ ಮೇಲೆ ಏನಾದರೂ ಆಗುತ್ತೆ ಅನ್ನೋದೊಂದು ಪ್ರಾಬ್ಲಮ್ ಇರೋದಿಲ್ಲ ಇದರಲ್ಲಿ. ನಾನು ಈ ಒಂದು ಪೌಡರ್ ವಿಡಿಯೋನ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಫುಲ್ ಅಟ್ಯಾಚ್ ಮಾಡ್ತೀನಿ. ಯಾಕಂದರೆ ಅಲ್ಲಿ ನನಗೆ ಓಟ್ಸ್ ಬೇಕಿತ್ತು ಮತ್ತು ರೈಸ್ ಬೇಕಿತ್ತು, ಹಾಗೆ ಮುಲ್ತಾನಿ ಮೇಟಿ ಬೇಕಿತ್ತು. ಅವು ಸ್ಟಾಕ್ ಇರಲಿಲ್ಲ ನನ್ನ ಹತ್ರ. ಅದು ತಂದು ನೆಕ್ಸ್ಟು ಒಂದು ಫೇಸ್ ಪ್ಯಾಕ್ ಪೌಡರ್ನ ತೋರಿಸ್ತೀನಿ. ಈಗ ಮಸೂರ್ ದಾಲು ಮತ್ತು ಕಡಲೆ ಹಿಟ್ಟು ಪೌಡರ್ ಮಾಡಿ ತೋರಿಸ್ತೆ. ಸೊ ಅದನ್ನು ಹಚ್ಚಿ ಕೂಡ ತೋರಿಸ್ತೀನಿ. ಟ್ಯಾನ್ ಯಾವ ರೀತಿ ಇನ್ಸ್ಟೆಂಟಾಗಿ ರಿಮೂವ್ ಆಗುತ್ತೆ ಅಂತ. ಜಸ್ಟ್ 1 ದಿನ 2 ದಿನ ಮಾಡಿದ್ರೆ ಆಗಲ್ಲ. ಕಂಟಿನ್ಯೂಸ್ ಅಂದರೆ ವಾರದಲ್ಲಿ 2 ಸಲ ನಾವು ಇದನ್ನು ಇನ್ಕ್ಲೂಡ್ ಮಾಡ್ಕೊತಾ ಹೋದರೆ ಬೆಟರ್ ರಿಸಲ್ಟ್ ಕಾಣ್ಬೋದು. ನಾನಿಲ್ಲಿ ನಿಮ್ಮ ಮುಂದೆ ಡೆಮೋ ಕೂಡ ತೋರಿಸ್ದೆ. ಇನ್ನೊಂದು ನಾನು ಬೇರೆ ಒಂದು ಬಾಡಿ ವಾಶ್ನ ತರಿಸಿದೆ, ಅಂದರೆ ಬಾಡಿ ಸ್ಕ್ರಬ್ನ. ಅದ್ರದ್ದು ರಿವ್ಯೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸ್ಕಿನ್ ಟೋನ್ ನಂದು ಮೊದಲು ಹೇಗಿತ್ತು ಈಗ ಹೇಗಿತ್ತು ಅಂತ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹಾಕಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಒಂದು 2 ಸೆಕೆಂಡ್ 3 ಸೆಕೆಂಡ್ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿದ್ದೆ. ಯಾರೆಲ್ಲ ನೋಡಿದ್ದೀರೋ ಓಕೆ. ಅದಾದಮೇಲೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಜಸ್ಟ್ ಕ್ಲಿಪ್ಪಿಂಗ್ಸ್ನ ತೋರಿಸಿದ್ದೀನಿ. ಒಂದು ಲೆವಾನ್ ಹೇರ್ ಸೆರಮ್ನ ತೊಗೊಂಡೆ. ಮೇ ಬಿ ಅಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಕ್ತು ಅಂತ ಈ ಒಂದು ಸೆರಮ್ನ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಒಂದು ಆಯಿಲು, ಅಂದರೆ ನಾನು ಆ್ಯಸ್ ಯೂಶಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ, ಕೇಶ್ ಕಿಂಗ್ ಗೋಲ್ಡು, ಅಂದರೆ ಓಲ್ಡ್ ಪ್ಯಾಕಿಂಗು ಇದು ನ್ಯೂ ಪ್ಯಾಕಿಂಗು, ಬಟ್ ಎರಡೂ ಆಯಿಲು ಕೂಡ ಸೇಮ್ ಇರುತ್ತೆ.
ಅದ್ರ ಜೊತೆನೇ ಮೀರಾ ಕೋಕೋನಟ್ ಆಯಿಲ್ನ ತೊಗೊಂಡೆ. ಈ ಆಯಿಲ್ ನಂಗೆ ತುಂಬ ಇಷ್ಟ. ಮೊದಲು ಯೂಸ್ ಮಾಡ್ತಿದ್ದೆ, ಮಧ್ಯದಲ್ಲಿ ಬ್ರೇಕ್ ಆಯಿತು. ಕೆಲವೊಂದಷ್ಟು ಪ್ಯೂರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ಪ್ಯಾರಾಶೂಟು ಕೂಡ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೂ 2 ಪ್ಯೂರ್ ಕೋಕೋನಟ್ ಆಯಿಲ್ ನಾನು ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ತೋರಿಸಿದ್ದೀನಿ. ಸೊ ಅದು ಹಾಗೆ ಒಂದು ಡೆಟಾಲ್ ಸ್ಯಾನಿಟೈಸರ್ ತೊಗೊಂಡೆ. ಅದು ನಂಗೆ ಬೇಕಿತ್ತು. ಎಲ್ಲಾದರೂ ಹೊರಗಡೆ ಹೋದರೆ ಜಸ್ಟ್ ಹ್ಯಾಂಡಿಗೆ ಹಾಕ್ಕೊಂಡ್ರೆ ಅದು ಯೂಸ್ ಆಗುತ್ತೆ. ಕೋವಿಡ್ ಟೈಮಲ್ಲೆಲ್ಲ ಯೂಸ್ ಮಾಡ್ತಿದ್ವಲ್ಲ. ಆಮೇಲೆ ಅದ್ರ ಜೊತೆಗೆ ಒಂದು ಲ್ಯಾಕ್ಮಿ ಟಿಂಟೆಡ್ ಸನ್ಸ್ಕ್ರೀನ್ ತೊಗೊಂಡೆ. ಆಮೇಲೆ ಒಂದು ಡಾಟ್ ಆ್ಯಂಡ್ ಕೀಸ್ ಟಿಂಟೆಡ್ ಸನ್ಸ್ಕ್ರೀನ್ ತೊಗೊಂಡೆ. ಜಾಸ್ತಿ ಟಿಂಟೆಡ್ ಯೂಸ್ ಮಾಡ್ತೀನಿ. ಬೇರೆ ಕ್ರೀಮಿ ಟೈಪ್ ಸನ್ಸ್ಕ್ರೀನ್ ಕೂಡ ಇದ್ದಾವೆ. ಬಟ್ ಅವು ಹೇಗೆ ಅಂದರೆ ನಮಗೆ ಸೀಸನ್ ತಕ್ಕನಂಗೆ ಚೇಂಜ್ ಆಗ್ತಾ ಇರುತ್ತೆ. ಒಂದು ಲಿಪ್ ಬಾಂಬು ಜೊತೆಗೆ ಒಂದು ಅಂಡರ್ ಆರ್ಮ್ ನಿವಿಯಾ ಅಂಡರ್ ಆರ್ಮ್ ರೋಲನ್ ತೊಗೊಂಡೆ. ಇದಿಷ್ಟು ಬೈ ಮಾಡಿದೆ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸು. ಇನ್ನು ಕೆಲವೊಂದಷ್ಟು ಪ್ರಾಡಕ್ಟ್ಸು ಮನೆಗೆ ಕಿಚನಿಗೆ ತೊಗೊಂಡೆ. ಅದನ್ನೆಲ್ಲ ನಾನು ಇಲ್ಲಿ ಶೂಟ್ ಮಾಡಿಲ್ಲ.